ಹಾಯ್ ಎಲ್ಲರೂ ಹೆಂಗದ್ರಿ ಆರಾಮದ ಅನ್ಕೋತೀನಿ. ಸೊ ಫ್ಯಾಮಿಲಿ ಇದು ನನ್ನ 4th ವ್ಲಾಗ್. ಆ್ಯಂಡ್ ಸೊ ಸೀನಿಯರ್ ಫ್ಯಾಮಿಲಿ ಅಂದ್ರೆ ಗುಳ್ಗಿ ತರಕ್ಕೆ ಹೋಗ್ಬೇಕ್ರಿ ಅಂಗಡಿಗೆ. ನನಗಲ್ರಿ ಮನ್ಯಾಗ ಆರಾಮದ್ರಿಕ್ಕಿಲ್ಲ ಹಿಂಗಾಗಿ. ಸೊ ಫ್ಯಾಮಿಲಿ ಇನ್ನೊಂದು ಹೇಳ್ಬೇಕು ರೀ ನಿಮ್ಮ ಮುಂದೆ ಏನಂದ್ರೆ ಸಿನಿಮ್ಯಾಟಿಕ್ ಲೈಮ್ ಬರೋಲ್ರಿ, ಸಿನಿಮ್ಯಾಟಿಕ್ ಕ್ಲಿಪ್ಸ್ ಬರೋಲ್ರಿ ನನ್ನ ವ್ಲಾಗ್ ಒಳಗೆ. ಎದಕ್ಕೆ ಬರೋಲ್ಲು ಅಂದ್ರೆ ಅದನ್ನು ಹೇಳ್ತೇನೆ ರೀ, ಎದಕ್ಕೆ ಬರೋಲ್ಲು ಎದಕ್ಕೆ ನಾ ಹಾಕೋಲ್ಲಿ ಅನ್ನೋದು ಹೇಳ್ತೇನೆ ರೀ. ಆ್ಯಂಡ್ ಸ್ಟೇಟ್ಯೂನಾಗ್ರಿ ಫ್ಯಾಮಿಲಿ ಮುಂದೆ ಸಿಗ್ತಾನಂತ ಆದಷ್ಟು ಜಲ್ದಿ ಬರ್ತೀನಿ ಎಲ್ಲ ಹೇಳ್ತೇನೆ ರೀ ನಿಮಗೆ ಸ್ಟೇಟ್ಯೂನಾಗ್ರಿ. A few moments later. ಹೇ ವೆಲ್ಕಮ್ ಬ್ಯಾಕ್ ರೀ ಫ್ಯಾಮಿಲಿ. ಈಗ ನಾವು ಹೊಂಟೀವ್ರಿ ಕಟಿಂಗ್ ಮಾಡ್ಸಕ್ಕೆ. ನಂದಲ್ರಿ ಇವಂದ ಯಾಕೆ ಕಟಿಂಗ್ ಮಾಡ್ಸವ ಸೆಕ್ಸಿ ಬೇಬಿ ಕಟಿಂಗ್. ಆ್ಯಂಡ್ ಬರೀ ಫ್ಯಾಮಿಲಿ ಸೀದಾ ನಿಮ್ನ ಕಟಿಂಗ್ ರೆಡಿ ಸಿಗ್ತಾನಂತ ನೀವು ಕಟಿಂಗ್ ಮಾಡಿಸುವಾಗ. ಹೋಗಿ ಹಚ್ಚಿಡಿ ಅತ್ತ ಜೂ ಹಾಕಿಲ್ಲ ತಗೊಂಡ್ ಮಾಡ್ಲಿ ನೋಡ್ಬೇಡ ಕಾಣಬಹುದು ಹಂಗೆ ಕಾಣಿಸ್. ನೀ ಯಾಕೆ ಬರೋದಿಲ್ವ ಹುಡುಗ್ಯಾರ ಬೀಳ್ತಾರಂತ ನೋಡಿತ್ತು ನಾವು. ಸೊ ಫ್ಯಾಮಿಲಿ ಫೈನಲಿ ಒಂದು ಕಟಿಂಗ್ ಆತ್ರಿ. ನೋಡ್ರಿ ಹೆಂಗೈತಿ ಒಂದು ಕಟಿಂಗ್ ತೋರಿಸ್ತೀನಿ. ಅತ್ತಾಗೊಳಲ್ಲೇ ಹೆಂಗೈತೆ ಅಂತ ಕಮೆಂಟ್ ಮಾಡ್ರಿ. ಒಂದು ಕಟಿಂಗ್ ಫೋಕಸ್ ಆಗು ಸುರಸಂದ್ರೆ. ಸೊ ಫ್ಯಾಮಿಲಿ ಮನೆಗೂ ಜಳಕ ಮಾಡಿ ಎಲ್ಲ ಡ್ರೆಸ್ ಗಿಸ್ ಚೇಂಜ್ ಮಾಡ್ಕೊಂಬರ್ತಾನೆ ರೀ. ನಾನು ಊಟ ಗಿಟ ಮಾಡಿ ಸಿಗ್ತಾನಂತ್ರಿ ನಿಮಗೆ ಸ್ಟೇಟ್ಯೂನಾಗಿರಿ. 5 hours later. ಸೊ ಫ್ಯಾಮಿಲಿ ಈಗ ಒಂದು ರೀಲ್ ಶೂಟ್ ಮಾಡೋದಿತ್ತು ರೀ, ಹಿಂಗಾಗಿ ಸಾಲಿ ಕಡೆ ಬಂದೇವಿ. ಆ್ಯಂಡ್ ರೀಲ್ಸ್ ಗಿಲ್ಸ್ ಎಲ್ಲ ಶೂಟ್ ಮಾಡೋದು ನಿಮಗೂ ತೋರಿಸ್ತೇವಂತ್ರಿ. ಆ್ಯಂಡ್ ಎಂಜಾಯ್ ಮಾಡಿರಿ. ಇಲ್ಲೇ ನೋಡ್ರಿ ನಾವು ರೀಲ್ ಶೂಟ್ ಮಾಡೋದು ಅಲ್ಲೇರ ಮಾಡ್ಬೇಕು ರೀ. ಇಲ್ಲಿ ನೋಡ್ತೇವ್ರಿ ಎಲ್ಲಿ ಶೂಟ್ ಮಾಡ್ತೇವಂತ ತೋರಿಸ್ತೇವೆ ನಿಮ್ಗೆ ಸ್ಟೇಟ್ಯೂನಾಗಿರಿ. ಸೊ ಫ್ಯಾಮಿಲಿ ಇಲ್ಲಿ ಸರಿ ಬರಾದ್ರಿಕಿಲ್ಲ ಈ ಕಡೆ, ಅದಕ್ಕೆ ಇಲ್ಲೊಂದು ಶಾಲೆ ಐತಿ ಹೈಸ್ಕೂಲ್, ಅಲ್ಲಿ ಬಂದಿರಿ ರೀಲ್ ಶೂಟ್ ಮಾಡೋಕೆ. ಇದ ನೋಡ್ರಿ ಹೈಸ್ಕೂಲ್. ಕ್ರಿಕೆಟ್ ಆಡತ್ತಾರ ಇಲ್ಲೊಬ್ಬ ಅದ ನೋಡ್ರಿ ದರ್ಶನ ಬರ್ರಿ ರೀಲ್ಸ್ನಾಗ ಬರೋ ಅಂತ ನೋಡ್ರಿ ಕ್ರಿಕೆಟ್ ಆಡಕತ್ತಾರ. ರೀಲ್ ಶೂಟ್ ಮಾಡಿ ತೋರ್ಸೇವ್ರಿ ಸ್ಟೇಟ್ಯೂನಾಗಿರಿ. A few moments later. ಸೊ ಫ್ಯಾಮಿಲಿ ಲೊಕೇಶನ್ ಹುಡ್ಕೋದ್ರೊಳಗೆ ಭಾಳ ಇದಾಗೈತ್ರಿ. ಲೊಕೇಶನ್ ಸಿಗೋಲ್ದು ಬರೋಬ್ಬರ ಎಲ್ಲಿ ಬರೋಲ್ಲ ಕ್ಲಾರಿಟಿ. ಇಲ್ಲಿ ಬಂದೇವ್ರಿ ಬರ್ತಾವಂತ ಏನೆಂದ್ರೆ ಲಗುಲಿ ತಮ್ಮ. ಸೊ ಫ್ಯಾಮಿಲಿ ನಾವು ವಾಯ್ಸ್ ಮ್ಯೂಟ್ ಮಾಡೇನ್ರಿ, ಯಾಕಂದ್ರೆ ಇಲ್ಲಿ ಬಾಜು ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಐತಿ. ಅಲ್ಲಿ ಒಂದು ಸಾಂಗ್ ಹಾಕಿದ್ರೆ ಯಾಕಂದ್ರೆ ಕಾಪಿರೈಟ್ ಬರ್ತೈತಪ್ಪ ಅಂತೇಳಿ ನಾ ಸಾಂಗ್ ಇಲ್ಲಿ ವಾಯ್ಸ್ ಮ್ಯೂಟ್ ಮಾಡೇನ್ರಿ. ಸೊ ಫ್ಯಾಮಿಲಿ ನಾವು ಈಗ ಶೂಟ್ ಮಾಡಕತ್ತಿದ್ರಿ. ಇಲ್ಲಿ ನೀವೇನಾರು ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಒಂದು ಐಡಿ ಐತ್ರಿ ಐ ಆಮ್ ಎಡಿಟರ್ ಅಂತೇಳಿ, ಅಲ್ಲೇ ಹೋಗ್ರಿ ನೋಡ್ರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಆ್ಯಂಡ್ ಫಾಲೋ ಮಾಡಿರಿ. ಹಾಂ ಬಾ ಸೊ ಫ್ಯಾಮಿಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನೇಮ್ ಲಾಗರ್ ವಿಶಾಲ್ 09 ಅಂತೇಳಿ ಹೋಗ್ರಿ ಫಾಲೋ ಮಾಡಿರಿ ಆ್ಯಂಡ್ ವಿಡಿಯೋ ನೋಡಿರಿ. ಅದ್ರೊಳಗೂ ಮಿನಿ ಲಾಗ್ ಬರ್ತಿರ್ತಾವೆ. ಹಾಯ್ ಗಾಯ್ಸ್, ನೀವು ನೋಡ್ತೀರಾ ಅಂದ್ರೆ ಕಮೆಂಟ್ ಮಾಡ್ರಿ, ನೋಡಿಲ್ಲ ಅಂದ್ರೂ ಕಮೆಂಟ್ ಮಾಡ್ರಿ. A few moments later. ಸೊ ಫ್ಯಾಮಿಲಿ ಅಂತ ಇಂತು ಶೂಟ್ ಮುಗಿತ. ಈಗ ಏನು ಮಾಡ್ಬೇಕಂತ ಅವನ ಕೇಳ್ತ ಬರ್ರಿ. ಶೂಟ್ ಮುಗಿಸಾನ ಈಗೇನು ಮಾಡ್ತಿಲ್ಲಿ? ಮನೆಗೆ ಹೋಗಿ ವಿಡಿಯೋ ಎಡಿಟ್ ಮಾಡ್ಬೇಕು. ಯಾವಾಗ ಹಾಕಾವ ಅದನ್ನ? ನಾಳೆ ಹಾಕ್ತೇನೆ. ನಾಳೆ ಹಾಕ್ತಾನಂತ್ರಿ. ನೋಡ್ರಿ ಇವ್ನ ಐ ಡಿ ನೇಮ್ ಗೊತ್ತೈತಲ್ಲ ನಿಮ್ಗೆ, ಐ ಆಮ್ ಎಡಿಟರ್ 99900. ಹೋಗ್ರಿ ಫಾಲೋ ಮಾಡಿರಿ ಅವ್ನು. ಸೊ ಫ್ಯಾಮಿಲಿ 5 hours later. ಸೊ ಫ್ಯಾಮಿಲಿ ಮನೆಗೆ ಹೊಂಟೇನ್ರಿ. ಈಗ ಮನೆಗೆ ಹೋಗಿ ದೀಪ ಎಲ್ಲ ಹಚ್ಬೇಕು, ಯಾಕಂದ್ರೆ ಸಂಜೆ ಆತಲ್ರಿ ದೀಪ ಹಚ್ಬೇಕು. ಆ್ಯಂಡ್ ಮನೆಗೆ ಹೋಗಿ ದೀಪ ಹಚ್ಚಿ ಆಮೇಲೆ ಸಿಗ್ತಾರಂತ್ರಿ ನಿಮ್ಗೆ ಆ್ಯಂಡ್ ಸ್ಟೇಟ್ಯೂನಾಗಿ. ಸೊ ಫ್ಯಾಮಿಲಿ ನಾ ಲಾಗ್ ಸ್ಟಾರ್ಟ್ ಮಾಡೋ ಮುಂದೆ ಹೇಳಿದ್ದೆ ರೀ ನಿಮ್ಗೆ, ನನ್ನ ಲಾಗ್ ಒಳಗೆ ಸಿನಿಮ್ಯಾಟಿಕ್ ಕ್ಲಿಪ್ ಯಾಕೆ ಬರೋಲ್ಲ ಅಂತೇಳಿ. ಯಾಕೆ ಬರೋಲ್ಲ ಅಂದ್ರೆ ನಾ ಸಿನಿಮ್ಯಾಟಿಕ್ ಕ್ಲಿಪ್ ಒಳಗೆ ಕನ್ನಡ ಸಾಂಗ್ ಹಾಕ್ತೇನೆ ರೀ.
ಅದಕ್ಕೆ ಕಾಪಿರೈಟ್ ಬರತೈತ್ರಿ ಅದು ಯೂಟ್ಯೂಬ್ ಒಳಗೆ. ಅದು ಎದಕ್ಕೆ ಬರತ್ತಂತ ಗೊತ್ತಿಲ್ಲ ನನಗೆ. ಅದು ಕನ್ನಡ ಸಾಂಗಿಗೆ ಕಾಪಿರೈಟ್ ಬರಬಾರ್ದು ಅಂದ್ರೆ ಏನು ಮಾಡ್ಬೇಕು ಅಂತೇಳಿ ಸ್ವಲ್ಪ ಕಮೆಂಟ್ ಮಾಡಿರಿ ಗೊತ್ತಿದ್ರೆ. ಆ್ಯಂಡ್ ಇಷ್ಟೇ ರೀ ಸಿನಿಮಾಟಿಕ್ ಕ್ಲಿಪ್ ಹಾಕ್ಲಿಕ್ಕೆ ಕಾರಣ. ಕನ್ನಡ ಸಾಂಗಿಗೆ ಕಾಪಿರೈಟ್ ಬರಬಾರ್ದು ಅಂದ್ರೆ ಏನು ಮಾಡ್ಬೇಕು ಅಂತೇಳಿ ಸ್ವಲ್ಪ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನೋಡೋಣ. ಸೊ ಫ್ಯಾಮ್ಲಿ ಲಾಗ್ ಮುಗಿಸೋ ಟೈಮ್ ನಾನು ನಿನ್ನೆ ಲಾಗ್ ಮುಗಿಸ್ಬೇಕಾಗಿತ್ತು, ಆದ್ರೆ ಮುಗ್ಸೋಕ್ಕಾಗಲಿಲ್ಲ, ಹಂಗೆ ಮಕ್ಕೊಂಡ್ಬಿಟ್ಟೆ ಮರುತ್ತೆ. ಅದಕ್ಕೆ ಈಗ ಬೆಳಿಗ್ಗೆ ಮುಗ್ಸಾಕತ್ತೀನಿ. ಐ ಹೋಪ್ ನಿಮಗೆ ಲಾಗ್ ಸೇರುತ್ತೆ ಅಂತ ಮಾಡೀನಿ. ಸೇರಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಬೇಡ್ರಿ. ಸಿಗ್ತಾನಂದ್ರೆ ಮುಂದಿನ ಲಾಗ್ದಾಗ ಪರಂಪರೆ ಮುಂದುವರ್ಸೋಣಂತ. ಆದಷ್ಟು ಜಲ್ದಿ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಆ್ಯಂಡ್ ಸಿಗ್ತಾನಂದ್ರೆ ಮುಂದಿನ ಲಾಗ್ದಾಗ. ಆ್ಯಂಡ್ ಬಾಯ್.